ಪಂಚಾಯಿತಿಯಲ್ಲಿ ಏನು ಕರ್ಮಕಾಂಡಗಳಿದಾವಲ್ಲ ಇನ್ನೂ ಅವರ ಒಂದು ದಾಖಲಾತಿ ಸಮೇತ ನನ್ನ ಹತ್ರ ಇದಾವ ಮೇಡಮ್. ನಮ್ಮ ಅಂತೇಳಿ ಅಲ್ಲ ಮೇಡಮ್, ಈ ತರ ಇದು ಕಳ್ಳತನ ಅನ್ನೋಕೆ ಇದನ್ನ ಅಲ್ಲಲ್ಲ, ಕಳ್ಳತನ ಅನ್ಬೋದಲ್ಲ ಇದಕ್ಕೆ ಅನ್ಬೋದು ಸರ್. ಯಾಕಂತಂದ್ರೆ ಈಗ ಸುಮ್ನೆ ಕೂಲಿ ಕಾರ್ಮಿಕರು ಇದಾರ ಅಂತ ಹೇಳಿ ಅಲ್ಲಿಗ ಸ್ಪಾಟ್ ಅಲ್ಲಿ ಇರಲ್ಲ. ಈಗ ಅದಕ್ಕೆ ಹೇಳಿದ್ರೆ ನಾವು ಮನವಿ ಕೊಟ್ಟೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ವಿ ಅಂತ ಹೇಳ್ತಾರೆ. ಈಗ ನೋಟಿಸ್ ಅವ್ರು ತಪ್ಪು ಮಾಡಿದಾರೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ನೋಟಿಸ್ ಜಾರಿ ಮಾಡಿ ಇವ್ರ ಪಾಡಿಗೆ ಇವ್ರು ಅಷ್ಟಕ್ಕಿದ್ರೆ ಅವರು ಮತ್ತಷ್ಟು ಕೃತ್ಯಗಳನ್ನ ಈ ರೀತಿ ನಡೆಸ್ತಾನೆ ಇರ್ತಾರೆ ಸರ್. ಅವ್ರಿಗೇನು ಅಲ್ವಾ ಮೇಡಮ್? ನನ್ನ ಹತ್ರ ಇನ್ನೂ ಕೊಟಬಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಕರ್ಮಕಾಂಡಗಳಿದಾವಲ್ಲ ಇನ್ನೂ ಅವರ ಒಂದು ದಾಖಲಾತಿ ಸಮೇತ ನನ್ನ ಹತ್ರ ಇದಾವ ಮೇಡಮ್. ನಮ್ಮ ಕಾರ್ಯಕರ್ತರಿಂದ ತೆಗೆದುಕೊಂಡಂತ ಒಂದು ದಾಖಲಾತಿಗಳು ನನ್ನ ಹತ್ರ ಇದಾವೆ. ಯಾರೇ ಸಾರ್ವಜನಿಕರು ಬಂದು ಕೇಳಿದ್ರು ನಾನು ಅದನ್ನ ಕೊಡಬಲ್ಲೆ. ಖಂಡಿತ ಸರ್. ಈ ಮೊದಲು ಸಹ ಹೇಳಿದ್ರು ಪುರಾವೆಗಳಿಗೆ ಅಥವಾ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸವನ್ನ ಈಡನ್ಸ್ ತಂಡ ಮಾಡಲ್ಲ ಅಂತ. ಅದನ್ನ ಮತ್ತೊಮ್ಮೆ ನಾವು ಸಾಬೀತು ಮಾಡ್ತೀವಿ. ಆ ರೀತಿ ಕೆಲಸಗಳು ಇಲ್ಲಾಗಲ್ಲ ಅಂತ. ನಿಜ ಮೇಡಮ್, ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಒಂದು ಸಾಕ್ಷಿ ಮತ್ತು ಪುರಾವೆ ಇಟ್ಟುಕೊಂಡೇ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಖಂಡಿತ ಸರ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಮ್ಮೆ ಅಧಿಕಾರಿಗಳು ಏನಾದ್ರೂ ಸಂಪರ್ಕಕ್ಕೆ ಬಂದ್ರೆ ಅವರನ್ನ ಮನವರಿಕೆ ಮಾಡುವಂತಹ ಪ್ರಯತ್ನ ಮಾಡುವಾಗ ನಿಮ್ಮನ್ನ ನಾವು ಸಂಪರ್ಕಕ್ಕೆ ಬರಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಸರ್. ಓಕೆ ಮೇಡಮ್, ಧನ್ಯವಾದ. ಎಸ್, ಧನ್ಯವಾದ ಸರ್. ಸಂಕ್ರಾಂತಿ ಆಗ್ಬೇಕಲ್ಲ ನೀವಂದ್ರೆ ಹಾ ಬಿಲ್ ತೆಗೆದ್ರಿ, 15 ಲಕ್ಷ ತೆಗೆದ್ರಿ. ನಂತರ ಈ ತಾಲೂಕಾ ಕ್ರೀಡಾಂಗಣ ಒಳಗ ಸ್ಕೂಲ್ ಮುಂದ್ಗಡೆ ಫ್ಲೇವರ್ಸ್ ಹಾಕ್ಯಾರಿ. ಅದು 10 ಕಾಮಗಾರಿಗಳು 90,99,000 ಮೇಲೆ ಚಿಲ್ಲರೆ ಹಾಕ್ಯಾರಿ. ಬಟ್ ಅಲ್ಲಿ ಕಳಪೆ ಆಗೈತಿ. ನಂತರ ಸ್ಮಶಾನ ಭೂಮಿಯಲ್ಲಿ ಸಮತಟ್ಟಾಗಿ ನಿರ್ಮಾಣ ಮಾಡ್ಬೇಕಂತ ಮಾಡಿದಿರಿ. ಭೂಮಿ ಸಮತಟ್ಟು ಮಾಡ್ಬೇಕಂತ ಮಾಡಿದಿರಿ. ಅದು ಗರ್ಸ್ ಎಲ್ಲಿಂದ ಸರ್? ಅದು ಇಲ್ಲಿ ತಾಲೂಕಾ ಕ್ರೀಡಾಂಗಣದಿಂದ ಏನ್ ತೆಗೆದಿಡ್ತಿರಲ್ಲ ಅದೇ ಅಲ್ಲಿ ಹಾಕಿದ್ರಿ ನೀವು. ಈ ಕಾಮಗಾರಿಗಳು ಎಲ್ಲವೂ ನನ್ನ ಹತ್ರ ಇದಾವ. ಪ್ರತಿಯೊಂದು 10 ಲಕ್ಷ 15 ಲಕ್ಷ ತನಕ ಆಗ್ಯಾವ. ಇದು ನಿಮ್ಗೆ ಏನ್ ಅನಿಸ್ತೈತಿ? ನಿಮ್ಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕೆಲಸಗಳು ಪ್ರಾಪರ್ ಆಗ್ಯಾವ. 10 ಲಕ್ಷ ಬಿಲ್ ತೆಗೆದ್ರಿ, 15 ಲಕ್ಷ ತೆಗೆದ್ರಿ. ನಂತರ ಈ ತಾಲೂಕಾ ಕ್ರೀಡಾಂಗಣ ಒಳಗ ಸ್ಕೂಲ್ ಮುಂದ್ಗಡೆ ಫ್ಲೇವರ್ಸ್ ಹಾಕ್ಯಾರಿ. ಅದು 10 ಕಾಮಗಾರಿಗಳು 99,000 ಮೇಲೆ ಚಿಲ್ಲರೆ ಹಾಕ್ಯಾರಿ. ಬಟ್ ಅಲ್ಲಿ ಕಳಪೆ ಆಗೈತಿ. ನಂತರ ಸ್ಮಶಾನ ಭೂಮಿಯಲ್ಲಿ ಸಮತಟ್ಟಾಗಿ ನಿರ್ಮಾಣ ಮಾಡ್ಬೇಕಂತ ಮಾಡಿದಿರಿ. ಭೂಮಿ ಸಮತಟ್ಟು ಮಾಡ್ಬೇಕಂತ ಮಾಡಿದಿರಿ. ಅದು ಗರ್ಸ್ ಎಲ್ಲಿಂದ ಸರ್? ಅದು ಇಲ್ಲಿ ತಾಲೂಕಾ ಕ್ರೀಡಾಂಗಣದಿಂದ ಏನ್ ತೆಗೆದಿಡ್ತಿರಲ್ಲ ಅದೇ ಅಲ್ಲಿ ಹಾಕಿದ್ರಿ ನೀವು. ಈ ಕಾಮಗಾರಿಗಳು ಎಲ್ಲವೂ ನನ್ನ ಹತ್ರ ಇದಾವ. ಪ್ರತಿಯೊಂದು 10 ಲಕ್ಷ 15 ಲಕ್ಷ ತನಕ ಆಗ್ಯಾವ. ಇದು ನಿಮ್ಗೆ ಏನ್ ಅನಿಸ್ತೈತಿ? ನಿಮ್ಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕೆಲಸಗಳು ಪ್ರಾಪರ್ ಆಗ್ಯಾವ. 10 ಲಕ್ಷ ಬಿಲ್ ತೆಗೆದ್ರಿ, 15 ಲಕ್ಷ ತೆಗೆದ್ರಿ. ನಂತರ ಈ ತಾಲೂಕಾ ಕ್ರೀಡಾಂಗಣ ಒಳಗ ಸ್ಕೂಲ್ ಮುಂದ್ಗಡೆ ಫ್ಲೇವರ್ಸ್ ಹಾಕ್ಯಾರಿ. ಅದು 10 ಕಾಮಗಾರಿಗಳು 99,000 ಮೇಲೆ ಚಿಲ್ಲರೆ ಹಾಕ್ಯಾರಿ. ಬಟ್ ಅಲ್ಲಿ ಕಳಪೆ ಆಗೈತಿ. ನಂತರ ಸ್ಮಶಾನ ಭೂಮಿಯಲ್ಲಿ ಸಮತಟ್ಟಾಗಿ ನಿರ್ಮಾಣ ಮಾಡ್ಬೇಕಂತ ಮಾಡಿದಿರಿ. ಭೂಮಿ ಸಮತಟ್ಟು ಮಾಡ್ಬೇಕಂತ ಮಾಡಿದಿರಿ. ಅದು ಗರ್ಸ್ ಎಲ್ಲಿಂದ ಸರ್? ಅದು ಇಲ್ಲಿ ತಾಲೂಕಾ ಕ್ರೀಡಾಂಗಣದಿಂದ ಏನ್ ತೆಗೆದಿಡ್ತಿರಲ್ಲ ಅದೇ ಅಲ್ಲಿ ಹಾಕಿದ್ರಿ ನೀವು. ಈ ಕಾಮಗಾರಿಗಳು ಎಲ್ಲವೂ ನನ್ನ ಹತ್ರ ಇದಾವ. ಪ್ರತಿಯೊಂದು 10 ಲಕ್ಷ 15 ಲಕ್ಷ ತನಕ ಆಗ್ಯಾವ. ಇದು ನಿಮ್ಗೆ ಏನ್ ಅನಿಸ್ತೈತಿ? ನಿಮ್ಗೆ ಇದ್ರ
ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕೆಲಸಗಳು ಪ್ರಾಪರ್ ಆಗ್ಯಾವ ಆಗ್ಯಾವ ಸರ್. 10 ಲಕ್ಷ ಬಿಲ್ ತೆಗೆದ್ರಿ, 15 ಲಕ್ಷ ತೆಗೆದ್ರಿ. ನಂತರ ಈ ತಾಲೂಕಾ ಕ್ರೀಡಾಂಗಣ ಒಳಗ ಸ್ಕೂಲ್ ಮುಂದ್ಗಡೆ ಫ್ಲೇವರ್ಸ್ ಹಾಕ್ಯಾರಿ. ಅದು 10 ಕಾಮಗಾರಿಗಳು 99,000 ಮೇಲೆ ಚಿಲ್ಲರೆ ಹಾಕ್ಯಾರಿ. ಬಟ್ ಅಲ್ಲಿ ಕಳಪೆ ಆಗೈತಿ. ನಂತರ ಸ್ಮಶಾನ ಭೂಮಿಯಲ್ಲಿ ಸಮತಟ್ಟಾಗಿ ನಿರ್ಮಾಣ ಮಾಡ್ಬೇಕಂತ ಮಾಡಿದಿರಿ, ಭೂಮಿ ಸಮತಟ್ಟು ಮಾಡ್ಬೇಕಂತ ಮಾಡಿದಿರಿ. ಅದು ಗರ್ಸ್ ಎಲ್ಲಿಂದ ಸರ್? ಅದು ಇಲ್ಲಿ ತಾಲೂಕಾ ಕ್ರೀಡಾಂಗಣದಿಂದ ಏನ್